ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ. ಹಳೆ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ರು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಚಮಚ ತುಪ್ಪ ಹಾಕ್ಕೊಳ್ಬೇಕು. ನೋಡಿ, ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ, ಫಸ್ಟು ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ದ್ರಾಕ್ಷಿ ಕೊನೆಯಲ್ಲಿ ಹಾಕಬೇಕು, ಎಲ್ಲ ಸೀದಂಗೆ ಆಗ್ಬಿಡುತ್ತೆ. ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇಷ್ಟಪಡೋರು ಹಾಕ್ಕೊಳ್ಬೋದು ಜಾಸ್ತಿನೇ. ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಈಗ ದ್ರಾಕ್ಷಿ ಸ್ವಲ್ಪ ಹಾಕ್ಬಿಟ್ಟು ಒಂದು 5 ಸೆಕೆಂಡ್ ಅಷ್ಟು ಬಿಟ್ಟು ಎತ್ಬಿಡ್ಬೇಕು, ಇಲ್ಲಾಂದರೆ ಸೀದಂಗೆ ಆಗುತ್ತೆ. ನೋಡಿ, ಆಗಿದೆ. ಇಷ್ಟಾದರೆ ಸಾಕು. ತುಂಬ ಕಪ್ಪಾಗ್ಬಿಡುತ್ತೆ ಇನ್ನು ಸ್ವಲ್ಪ ಬಿಟ್ಟರೆ. ನೋಡಿ, ಈಗ ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿ, ಇದು ತೆಗೆದ್ಬಿಟ್ಟು ಈಗ ಅದಕ್ಕೆ ರವೆ ಸೇರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು, 2 ಕಪ್ಪಷ್ಟು. ಚಿರೋಟಿ ರವೆನಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಮೀಡಿಯಮ್ ರವೆನಲ್ಲಾದರೆ ಸ್ವಲ್ಪ ದಪ್ಪ ಬರುತ್ತೆ, ಅಷ್ಟು ಚೆನ್ನಾಗಿರಲ್ಲ ರವೆ ಉಂಡೆಗೆ. ಚಿರೋಟಿ ರವೆ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ಉಂಡೆ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ನಾನು ತವನಲ್ಲಿರೋ ತುಪ್ಪದಲ್ಲೇ ಅಷ್ಟೇ ಸಾಕಾಗುತ್ತೆ. ತುಂಬ ಹಾಕಿದ್ರೆ ಅದೇ ಸ್ಮೆಲ್ ಬರುತ್ತೆ, ಕೆಲವರು ಇಷ್ಟಪಡಲ್ಲ. ಬೇಕಾದವರು ತುಪ್ಪ ಇನ್ನೂ ಸೇರಿಸ್ಕೊಳ್ಬೋದು, ಇಷ್ಟೇ ಸಾಕು ಅನಿಸುತ್ತೆ. ತುಪ್ಪ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ, ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಬೇಕಾದವ್ರು ಹಾಕ್ಕೊಳ್ಬೋದು. ನಾನು ಅದರಲ್ಲೇ ಈ ಥರ ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಹುರಿದ್ರೆ ಚೆನ್ನಾಗಾಗುತ್ತೆ ರವೆ. ಹುರಿದಿದ್ದಾಗಿದೆ. ನೋಡಿ, ಈಗ ಒಣಕೊಬ್ಬರಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಹಾಕ್ಕೊಂಡು ಆ ಬಿಸಿನಲ್ಲೇ ಅದು ಚೆನ್ನಾಗಿ ಇದಾಗುತ್ತೆ. ಸ್ಟವ್ ಆಫ್ ಮಾಡಿಬಿಡ್ಬೇಕು. ನಾವು ತೆಂಗಿನಕಾಯಿ ಹಾಕಿದಾಗ ಒಣಕೊಬ್ಬರಿ ಹಾಕ್ತೀವಲ್ವ, ಆವಾಗ ಆ ಬಿಸಿಗೆ ಚೆನ್ನಾಗಿ ಈ ಥರ ಕೈ ಆಡಿಸಿದ್ರೆ ಅದೇ ಆಗುತ್ತೆ. ನೋಡಿ, ಈಗ ನಾನಿಲ್ಲಿ 2 ಕಪ್ ರವೆ ತೊಗೊಂಡಿರೋದ್ರಿಂದ 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, 2 ಸರಿ ಮುಕ್ಕಾಲು ಕಪ್ ಹಾಕಿದ್ದೀನಿ. ಸ್ವೀಟ್ ಇನ್ನೂ ಇಷ್ಟಪಡೋರು ಬೇಕಾದರೆ ಒಂದಕ್ಕೊಂದು ಹಾಕ್ಕೊಳ್ಬೋದು. ನಾವು ಇವಾಗ 2 ರವೆ ತೊಗೊಂಡಿದ್ದೀವಿ ಅಂದರೆ ಸಕ್ಕರೆನೂ ಬೇಕು ಅಂದರೆ 2 ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಹಾಕಿದ್ದೀನಿ, ಸಾಕಾಗುತ್ತೆ ಕರೆಕ್ಟಾಗಿ ಸ್ವೀಟು. ಬೇಕಾದವ್ರು ಹಾಕ್ಕೊಳ್ಬೋದು. ನೋಡಿ, ಆ ಬಿಸಿಗೆ ಸ್ವಲ್ಪ ಈ ಥರ ಕೈ ಆಡಿಸಿದ್ರೆ ಸರೋಗುತ್ತೆ. ನೋಡಿ, ಈಗ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು, ತಣ್ಣಗಾಗಬೇಕು. ಉಂಡೆ ಕಟ್ಟೋಕ್ಕೆ ತುಂಬ ಬಿಸಿ ಇರುತ್ತೆ. ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಬಾರ್ದು. ನಾವು ಉಂಡೆ ಮಾಡಿದಾಗ ಅದು ಗಟ್ಟಿ ಆಗಿಬಿಡುತ್ತೆ, ಪಾಕದ ಥರ ಆಗಿಬಿಡುತ್ತೆ ಅದು. ಸಕ್ಕರೆ ನಾನು ಹಾಗೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಆ ಥರನೂ ಟ್ರೈ ಮಾಡಿ ನೋಡಿ, ಈ ಥರನೂ ಮಾಡಿ ನೋಡಿ. ನೋಡಿ, ಏಲಕ್ಕಿ ಟೇಸ್ಟ್ಗೆ ನೀವು ಪೌಡ್ರ್ ಮಾಡಿ ಉಂಡೆ ಮಾಡಿ ನೋಡಿ, ತುಂಬಾ ಗಟ್ಟಿ ಆಗಿಬಿಡುತ್ತೆ. ಈ ಥರ ಹಾಗೆ ಸಕ್ಕರೆ ಹಾಕೋದ್ರಿಂದ ಗಟ್ಟಿ ಆಗಲ್ಲ. ಅದು ಪಾಕದ ಉಂಡೆ ಥರ ಒಂಥರ ಡ್ರೈ ಆಗಿಬಿಡುತ್ತೆ, ಅದು ತಿನ್ನೋಕೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ತಣ್ಣಗೂ ಆಗಿದೆ. ಈಗ ದ್ರಾಕ್ಷಿ ಗೋಡಂಬಿ ಮೇಲೆ ಗಾರ್ನಿಷ್ಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕಿದ್ದೀನಿ. ನೋಡಿ, ಹಾಲು ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚಗಿದೆ, ತಣ್ಣಗೇನಾಗಿಲ್ಲ. ನಮಗೆ ಉಂಡೆ ಕಟ್ಟಕ್ಕೆ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಥರ ಬಿಸಿ ಇದ್ದರೆ ಸಾಕಾಗುತ್ತೆ. ನೋಡಿ, ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ
ಈ ಥರ ಉಂಡೆ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮೇಲೆ ಒಂದು ದ್ರಾಕ್ಷಿ ಗೋಡಂಬಿ ಇಟ್ಟರೆ ಉಂಡೆ ಮಾಡುವಾಗ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಜಾಸ್ತಿ ಹಾಕ್ತಾ ಇಲ್ಲ, ದ್ರಾಕ್ಷಿ ಗೋಡಂಬಿ ಇಷ್ಟಪಡಲ್ಲ ಕೆಲವರು, ಬೇಕಂದ್ರೆ ಇನ್ನೂ ಹಾಕ್ಕೊಳ್ಬೋದು. ನೋಡಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿ, ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ. ಯಾವಾಗಲಾದರೂ ಸ್ವೀಟ್ ಏನೋ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಳೋದ್ರಿಂದ ನಾವು ಅಂಗಡಿಲಿ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ನೀಟಾಗಿ ಮಾಡ್ಕೊಳ್ತೀವಿ. ನೋಡಿ ಒಂದೇ ಸೈಜ್ಗೆ ನೋಡ್ಕೊಂಡು ಈ ಥರ ಕಟ್ಟಿದ್ರೆ ಒಂದು ವಾರ ಇಟ್ಟರು ಏನು ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದರು ಈ ಥರ ಆರಾಮ್ಸೆ ಮಾಡ್ಬೋದು, ಒಂದು 20 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ನೋಡಿ ಮೀಡಿಯಮ್ ಸೈಜು, ದಪ್ಪನೂ ಕಟ್ಕೊಳ್ಬೋದು. ನೋಡಿ ಈ ಸೈಜ್ ಆದರೆ ಸಾಕಾಗುತ್ತೆ. ಒಂದು ಸಾರಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮೇಲೆ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡು ಉಂಡೆ ಕಟ್ಟಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ರೆಡಿಯಾಗಿದೆ. ನೋಡಿ ಬೇರೆ ಒಂದು ಪ್ಲೇಟಿಗೆ ಈ ಥರ ನೀಟಾಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನೀವು ಯಾರಿಗಾದ್ರೂ ಗೆಸ್ಟ್ ಬಂದಾಗ ಸ್ವೀಟ್ ಏನಾದರೂ ಕೊಡಬೇಕು ಅಂದರು ಈ ಥರ ಮಾಡಿ ಕೊಟ್ರು ಅವ್ರಿಗೂ ತುಂಬ ಖುಷಿಯಾಗುತ್ತೆ. ನೋಡಿ ಇವೆಲ್ಲ ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆಗಳಿವು, ತುಂಬ ರುಚಿನೇ ಇರುತ್ತೆ ಇವಾಗಿನ ಅಡುಗೆಗಿಂತ. ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.